ಅವನೇ ಕಾಣಿಸ್ಕೊತಾನೆ ಒಂದು ನಿಮಿಷ ತಡ್ಕೊಳ್ಳೋಣ. ನೀರಿಲ್ಲ ಇನ್ನು ಅವ್ರು ಹಚ್ಚಕ್ಕೆ ಬಂದಾಗ್ತವ್ರೆ. ಹಾಂ ರಾಘವರೇ ಕೊಡಿ. ಹಾಂ ಚಂದ್ರಶೇಖರ್ ಸರ್ ಮುಂದೆ ಬನ್ನಿ ಸರ್, ನೀವು ಹತ್ರ ಬನ್ನಿ. ಜಯಪ್ರಕಾಶ್ ಸರ್ ಮುಂದೆ ಬರಬೇಕು. ಓಕೆ ಮೇಡಮ್ ಸೈಡ್ ಬನ್ನಿ ಮೇಡಮ್, ಇಲ್ಲಿ ಒಳಗೆ ಬನ್ನಿ. ತಾರಾ ಮೇಡಮ್ ನೀವು ಬನ್ನಿ. ಮೇಡಮ್ ಬನ್ನಿ. ಗ್ರೂಪ್ ಫೋಟೋ ಅಂತ ಮಹೇಂದ್ರ ಕ್ಲೋಸ್ ಅಪ್. ತಾರಾ ಮೇಡಮ್ನ ಕಳಿಸಿ ಮೇಲಿಕ್ಕೆ. ಮೇಡಮ್ ಒಂದು ನಿಮಿಷ ಮ್ಯಾಮ್ ಮುಂದೆ ಬನ್ನಿ. ಸರ್ 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 ಭಗವಾನ್ ಸರ್ 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 ಪಾರ್ಥ ಸರ್ ಇಲ್ಲಿ ಬಂದ್ಬಿಡಿ ಸರ್, ಇಲ್ಲಿ ಬನ್ನಿ ಅಲ್ಲ ಸರ್. ಗೋಪಾಲ್ ಕೃಷ್ಣ ಸರ್ ನೀವು ಅಲ್ಲಿ ಬನ್ನಿ ಸರ್, ಬನ್ನಿ ಒಂದು ಸ್ವಲ್ಪ ಕ್ಲೋಸ್ ಸರ್. ಹಾಂ ಬೇಡ ಬೇಡ ವೈಟ್ ಕೊಡು ಬೇಡ. ಸ್ವಲ್ಪ ಹತ್ರ ಬನ್ನಿ. ಮಹೇಂದ್ರ ಬಂದ್ಬಿಟ್ಟು ಹೇಳ್ತೀನಿ, ನಾ ಹೇಳ್ತೀನಿ ಬಾ. ಓಕೆ ರೆಡಿ ಸರ್ ಹಲೋ. ಒನ್ ಮೋರ್ ಸರ್, ಇಲ್ಲಿಂದನೇ ತಗೋ. ಓಕೆ ಸರ್. ಥ್ಯಾಂಕ್ ಯು ಸರ್. ಅತಿ ಗಣ್ಯರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರೇ, ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಅವರೇ, ನಿವೃತ್ತ ಅಧೀಕ್ಷಕರು ಮಂಡ್ಯ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಎಂ ರಾಮಲಿಂಗೇಗೌಡರೇ, ಡಾಕ್ಟರ್ ನರಸಿಂಹಸ್ವಾಮಿ ನಿರ್ದೇಶಕರು ನಿಮ್ಸ್ ಅವರೇ, ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳೇ, ಇಂದಿನ ದಿನವನ್ನು ಮಂಡ್ಯದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳನ್ನು ಪಡೆದಿರುವಂತಹ ದಿನ. ಕಾರಣ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ತಜ್ಞರು, ಪ್ರೇರಣಾದಾಯಕ ಭಾಷಣಕಾರರು, ಎಲ್ಲ ಮಹಾಕಾವ್ಯಗಳ ಪರಿಣಿತರು,
ಬಾಳು ಬೆಳಗುವ ಕಥೆಗಾರರು. ಪದ್ಮರಾಜ ದಂಡಾದ್ರಿ ಅವರ ಮೊದಲನೇ ಪುಸ್ತಕದಲ್ಲಿ ಬರೆದಿದ್ದಾರೆ ಬಾಳು ಬೆಳಗುವ ಕಥೆಗಾರರು ಅಂತ ಹೇಳಿ ಬರೆದಿದ್ದಾರೆ. ಈ ಅಂತಾರಾಷ್ಟ್ರೀಯ ಮಟ್ಟದ ವಾಗ್ಮಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಪಾಕ್ಷರ ರಮಣೀಯಂ ಕಥೆಯತಿ ನಿಶ್ಚಿತಂ ಖಲು ವಾಗ್ಮಿ ಅಂತೇಳಿ. ತಾತ್ಪರ್ಯ ಸ್ವಲ್ಪ ಮಾತಿನಲ್ಲೇ ಮನೋಹರವಾದ ಮಹಾ ವಿಷಯವನ್ನು ಹೇಳಬಲ್ಲವೇ ವಾಗ್ಮಿ ಅಂತ. ವಾಗ್ಮಿ ಎನ್ನುವ ಪದಕ್ಕೆ ನಿಜವಾದ ರೂಪದಲ್ಲಿ ಅನ್ವರ್ಥ ಪದ ಅಂತ ಹೇಳಿದ್ರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಲ್ಲ, ಈಸ್ ರೊಟೇಟಿಂಗ್ ಎನ್ಸೈಕ್ಲೋಪೀಡಿಯಾ. ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿ ಒಪ್ಕೊಂಡಾಗ ನನಗೆ ಪುರಂದರದಾಸ ಒಂದು ಕೀರ್ತನೆ ನೆನಪಾಗುತ್ತೆ. ಇದು ಭಾಗ್ಯ ಇದು ಭಾಗ್ಯವಯ್ಯ, ಇದು ಪುಣ್ಯ ಇದು ಪುಣ್ಯವಯ್ಯ ಅಂತೇಳಿ. ಅವರು ನಾನು ಒಂದು ಸಣ್ಣ ಒಂದು ಮೆಸೇಜನ್ನು ವಾಟ್ಸಪ್ ಮೆಸೇಜನ್ನು ಸರ್ಗೆ ಒಂದು ಮಾಡಿದ್ದೆ. ಸರ್, ನಾನು ವೃತ್ತಿಯಲ್ಲಿ ವೈದ್ಯನಾಗಿದ್ದೀನಿ, ಪ್ರವೃತ್ತಿಯಲ್ಲಿ ಸ್ವಲ್ಪ ಸಾಹಿತ್ಯ ಕೃಷಿ ಮಾಡ್ಕೊಂಡಿದ್ದೀನಿ, ತಮ್ಮನ್ನ ಭೇಟಿ ಮಾಡಬೇಕು ಮತ್ತು ನಮ್ಮ ಮೂಲಕ ಒಂದು ನಮ್ಮ ಗಮನ ಸಂಕಲನಕ್ಕೆ ಒಂದು ಬಿಡುಗಡೆ ಮಾಡಿಕೊಳ್ಳಿ ಕೇಳ್ಕೋಬೇಕಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡಿದೆ. ನೋಡಿ, ಈ ಅತ್ಯಂತ ಸೌಜನ್ಯಶೀಲತೆಗೆ ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಬ್ರಹಾಂ ಲಿಂಕನ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಸಾರೋಟ್ನಲ್ಲಿ ಹೋಗ್ತಾ ಇರ್ತಾರೆ. ಸಾರೋಟ್ನಲ್ಲಿ ಹೋಗ್ತಿರ್ಬೇಕಿದ್ರೆ ಒಬ್ಬ ನೀಗ್ರೋ ಎದುರುಗಡೆ ಬರ್ತಾನೆ. ಆ ನೀಗ್ರೋ ಎದುರುಗಡೆ ಬಂದು ನಮಸ್ಕಾರ ಮಾಡ್ತಾನೆ ಅವರಿಗೆ. ಅಬ್ರಹಾಂ ಲಿಂಕನ್ ಕೂಡ ತನ್ನ ಹ್ಯಾಟ್ ತೆಗೆದು ನಡು ಬಗ್ಗಿಸಿ ನಮಸ್ಕಾರ ಮಾಡ್ತಾರೆ. ಅಬ್ರಹಾಂ ಲಿಂಕನ್ ಜೊತೆಗಿದ್ದಂತ ಜೊತೆಗಾರ ಹೇಳ್ತಾನೆ, ಸರ್, ನೀವು ಈ ಅಮೆರಿಕ ದೇಶದ ಅಧ್ಯಕ್ಷರು, ನೀವು ನೀಗ್ರೋ ನಮಸ್ಕಾರ ಮಾಡಿದ್ರೆ ನಿಮ್ಮ ಹ್ಯಾಟ್ ತೆಗೆದು ನೀವು ನಡು ಬಗ್ಗಿಸಿ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆಗ ಅಬ್ರಹಾಂ ಲಿಂಕನ್ ಮಾತು ಹೇಳ್ತಾರೆ, ನಾನು ಈ ಅಮೆರಿಕ ದೇಶದಲ್ಲಿ ಅತ್ಯಂತ ಸೌಜನ್ಯಶೀಲ ಮನುಷ್ಯನಾಗಬೇಕು, ಅತ್ಯಂತ ಸೌಜನ್ಯಶೀಲತೆಯನ್ನು ಪ್ರದರ್ಶನ ಮಾಡಬೇಕಿತ್ತು, ಹಾಗಾಗಿ ನಾನು ನೀಗ್ರೋ ಆಗಿದ್ರು ಕೂಡ ನಾನು ಒಂದು ನಮಸ್ಕಾರ ಮಾಡಿದೆ ಅಂತ ಹೇಳ್ತೇನೆ. ಈ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ಕೂಡ ಅತ್ಯಂತ ಸೌಜನ್ಯಶೀಲರು. ನಾನು ಒಂದು ವಾಟ್ಸಪ್ ಮೆಸೇಜ್ಗೆ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಬ್ಯುಸಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ವೈದ್ಯನಾಗಿಟ್ಕೊಂಡು ಸ್ವಲ್ಪ ನನಗೆ ಉಳಿದಿರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಸಾಹಿತ್ಯ ಕೃಷಿ ಮಾಡ್ಕೊಂಡಿದ್ದು 4ನೇ ಕವನ ಸಂಕಲನ ಆಯಿತು. ನಾನು ನನ್ನ ಕವನ ಸಂಕಲನವನ್ನು ಸರ್ ಮೂಲಕ ಬಿಡುಗಡೆ ಮಾಡಿಸ್ಬೇಕು ಅಂದಾಗ ಸರ್ ಉತ್ತರ ಕರ್ನಾಟಕದವರು, ಆದರೆ ಇವರು ಇಡೀ ದೇಶ ಪ್ರಪಂಚಕ್ಕೆ ಸಲ್ಲುವಂಥವ್ರು. ಉತ್ತರ ಕರ್ನಾಟಕದಲ್ಲಿ ಮಾತಿದೆ, ಮಲ್ಲಿಗೆ ಇರಲಾಕ ಮುಳ್ಳ್ಯಾಕ ಮುಡಿಯುತಿ, ಕಲ್ಯಾಣದಲ್ಲಿ ಬಸವಣ್ಣ ಇರಲಿಕ್ಕೆ ಕಲ್ಲಿಗೆ ಯಾಕೆ ಕೈ ಮುಗಿಯುತ್ತೆ ಅಂತ. ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅಂತ ಸರ್ ಇರಬೇಕಿದ್ರೆ ನನ್ನ ಕವನ ಸಂಕಲನ ಬಿಡುಗಡೆಗೆ ಅವರಿಗಿಂತ ಸೂಕ್ತ ವ್ಯಕ್ತಿ ಯಾರಂತೇಳಿ ನಾನು ಈ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಅತ್ಯಂತ ಸೌಜನ್ಯಶೀಲರು, ಮೇಧಾವಿಗಳು ಮತ್ತು ಇಷ್ಟು ಅತ್ಯಂತ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಾಗ್ಮಿಗಳು ನನ್ನ ಪುಸ್ತಕ ಬಿಡುಗಡೆಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಿರಿ ಪ್ರಕಾಶನ, ಕರ್ನಾಟಕ ಸಂಘ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಡಾಕ್ಟರ್ ವಿಜಯರವರು ಬೊಕ್ಕೆ ಕೊಟ್ಟು ಸರ್ಗೆ ಸ್ವಾಗತವನ್ನು ಬಯಸಬೇಕಂತ ಕೇಳ್ಕೊಳ್ತೀನಿ. ಡಾಕ್ಟರ್ ವಿಜಯರವರು JSS ಮೆಡಿಕಲ್ ಕಾಲೇಜಿನಲ್ಲಿ ಪೆಥಾಲಜಿ ವಿಭಾಗದ ರೋಗಶಾಸ್ತ್ರ ಲಕ್ಷಣ ವಿಭಾಗದ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಅವರು ಇನ್ನು ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಅವರು ಕರ್ನಾಟಕ ಸಂಘದ ಅಧ್ಯಕ್ಷರು. ಇವರು ನಿತ್ಯ ಸಚಿವರ ಈ ಹಾಲ್ನಲ್ಲಿ ನಿತ್ಯವೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರ್ತಾರೆ. ಒಂದೇ ಒಂದು ಹಾಲ್ ಅಂದ್ರೆ ಸತ್ಯ KVS ಹಾಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಿತ್ಯವೂ ಕೂಡ, ಮತ್ತೆ ಈ ಸಂದರ್ಭದಲ್ಲಿ ಮಾತಿಗೆ ಇಷ್ಟಪಡ್ತೀನಿ, ಅದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಿದೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ನರಿವಡೆ ಶರಣರ ಸಂಘವೇ ಮೊದಲು. ಮಂಡ್ಯದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವಿದ್ದರೆ ಅದಕ್ಕೆ ಜಯಪ್ರಕಾಶ್ ಗೌಡ್ರೆ ಮೊದಲು ಅಂತ ಹೇಳಿ ಇಷ್ಟಪಡ್ತೀನಿ. ಇವ್ರನ್ನ ಮಂಡ್ಯದ ಸಾಂಸ್ಕೃತಿಕ ರಾಯಭಾರಿ ಅಂದ್ರೆ ತಪ್ಪಾಗಲಾರದು. ಇವರು ನಾಟಕ, ರಂಗಕಲೆ, ಯಕ್ಷಗಾನದ ವಿವಿಧ ಪ್ರಕಾರಗಳು, ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಸಮೃದ್ಧವಾಗಿ ಮತ್ತು ಸಾಂಸ್ಕೃತಿಕವನ್ನು ಉದ್ದೇಶ ಇಟ್ಟುಕೊಂಡು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೆ ಸ್ವಾಗತವನ್ನು, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಡಾಕ್ಟರ್ ತಾರಾ ಅವರು ಅವರಿಗೆ ಬಗ್ಗೆಯನ್ನು ಕೊಟ್ಟು ಸ್ವಾಗತ ಮಾಡಬೇಕು. ಆಕ್ಚುಲಿ ಇನ್ನೊಬ್ರು ಮುಖ್ಯ ಅತಿಥಿ ಜೋಗಿ ಸರ್ ಬರಬೇಕಿತ್ತು,
ಅವರು ಕಾರಣಾಂತರಗಳಿಂದ ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮುಂದಿನ ಮುಖ್ಯ ಡಾಕ್ಟರ್ ರಾಮಲಿಂಗೇಗೌಡರು, ನಿಮಗೆಲ್ಲ ಗೊತ್ತಿರ್ಬೋದು, ಇವರು ನಿವೃತ್ತ ಅಧೀಕ್ಷಕರನ್ನ ಮಂಡ್ಯದಲ್ಲಿ ಕೊಡ್ತಾ ಇದ್ದಾರೆ. ಇವರು ನಿವೃತ್ತ ಅಧೀಕ್ಷರಾಗಿ ಅತ್ಯುನ್ನತ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ಡಾಕ್ಟರ್ ಸಿರಿ ಒಂದು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೇಳ್ತೀನಿ. ಡಾಕ್ಟರ್ ನರಸಿಂಹಸ್ವಾಮಿ ಅವರು ನಮ್ಮ ಸ್ನೇಹಿತರು, ನಮ್ಮ ಕೊಲಿಗಾಗಿದ್ದವರು, ಈಗ ಮಂಡ್ಯದ ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದಾರೆ. ಇವರು ದೂರದ ಧಾರವಾಡದಿಂದ ಬಂದಿದ್ದರೂ ಕೂಡ ಈ ಮಂಡ್ಯದಂತ ಸ್ಥಳದಲ್ಲಿ ಬಹಳ ವರ್ಷ ಇದು ನಿರ್ದೇಶಕರ ಕೆಲಸ ಮಾಡ್ತಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿದೆ, ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಇಂಡಿಯಾ ಮಂಡ್ಯ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ. ಯಾಕಂದ್ರೆ ಈ ಭಾಗದ ಎಲ್ಲ ರಾಜಕೀಯ ಪ್ರೇರಿತ, ಎಲ್ಲದಕ್ಕೂ ರಾಜಕೀಯ ಪ್ರೇರಿತ ಇಂಥ ಜಾಗದಲ್ಲಿ ಒಬ್ಬ ಸ್ವಾಯತ್ತ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಬಹಳ ಅದ್ಭುತವಾಗಿ ದಕ್ಷತೆಯಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಡಾಕ್ಟರ್ ಡಿ ಕೆ ಸುರೇಶ್ ಅವರು ಬಗ್ಗೆ ಕೊಡೋಕೆ ಮೂಲಕ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನು ಡಾಕ್ಟರ್ ವಿಜಯ ಅವರು ನನ್ನ ಪುಸ್ತಕಕ್ಕೆ ಬೆನ್ನುಡಿ ಬರ್ಕೊಟ್ಟಿದ್ದಾರೆ. ಇವರು ಅತ್ಯಂತ ಶ್ರದ್ಧೆಯಿಂದ, ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ಬೆನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಇವರು ರೋಗಲಕ್ಷಣಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಒಂದು ಬಗ್ಗೆ ಕೊಡೋದ್ರ ಮೂಲಕ ಸ್ವಾಗತ ಮಾಡಬೇಕಂತೇಳಿ ನಾನು ಡಾಕ್ಟರ್ ನಮ್ಮ ಸಿಸ್ಟರ್ ನಳಿನ ಅವ್ರನ್ನ ಕೇಳ್ಕೊಂಡು ದಯವಿಟ್ಟು ಬರಬೇಕು. ಬನ್ನಿ. ಮತ್ತು ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳೇ, ನಾನು ಪ್ರಾಸ್ತಾವಿಕ ನುಡಿ ತುಂಬ ತಗೊಳ್ಳೋದಿಲ್ಲ, ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಅದ್ಭುತ ವಾಗ್ಮಿಗಳು ಕರ್ನಾಟಕ ಸಂಘ ಮಂಡ್ಯದ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗೌಡ್ರವರೇ, ಡಾಕ್ಟರ್ ರಾಮಲಿಂಗೇಗೌಡರೇ, ಡಾಕ್ಟರ್ ನರಸಿಂಹಸ್ವಾಮಿ ಅವರೇ, ಈ ಕೃತಿಯನ್ನು ಬರೆದು 4ನೇ ಕವನ ಸಂಕಲನ ಅಲ್ವ ಸರ್, 4ನೇ ಬರೆದಂಥ ಡಾಕ್ಟರ್ ಚಂದ್ರಶೇಖರ್ ಅವರೇ, ಅವರ ಅಭಿಮಾನಿ ವರ್ಗದವರೇ, ಹಾಗೂ ಎಲ್ಲ ಸ್ನೇಹಿತರಿಗೆಲ್ಲರಿಗೂ ನನ್ನ ನಮಸ್ಕಾರ. ಸಾಮಾನ್ಯವಾಗಿ ಹಿಡಿದು ಹೆಜ್ಜೆ ಗುರುತು ಬಿಡ್ಬೇಕು ಯಾವಾಗಲೂ ಅಂತ. ನಮ್ಮ ಭಗವದ್ಗೀತೆ ಧ್ಯಾನ ಶ್ಲೋಕ ಇದಾವೆ ಕೆಲವು. ಮಧುಸೂದನ ಸರಸ್ವತಿ ಅವರದಂತ ಧ್ಯಾನ ಶ್ಲೋಕಗಳು. ಬಹಳ ಜನಕ್ಕೆ ಧ್ಯಾನ ಶ್ಲೋಕ ಹೇಳ್ತೀವಿ, ಯಾರು ಬರೆದದ್ದು ಅಂತ ಗೊತ್ತಿರಲ್ಲ. ಮಧುಸೂದನ ಸರಸ್ವತಿ ಅನ್ನುವ ಬರೆದದ್ದು ಅತ್ಯಂತ ಸುಲಭವಾದದ್ದು ಮತ್ತಂತೂ ಪ್ರಚಾರವಾದಂತಹದ್ದೊಂದು ಶ್ಲೋಕ ಅಂದರೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಅಂತ. ಸುಲಭ, ಬಹಳ ಅರ್ಥ. ವಸುದೇವ ಸುತಂ ದೇವಂ, ವಸುದೇವನ ಮಗ ಕೃಷ್ಣ. ಕಂಸ ಚಾಣೂರ ಮರ್ದನ, ಕಂಸ ಚಾಣೂರನ ಕೊಂದು ಹಾಕಿದ. ದೇವಕಿ ಪರಮಾನಂದಂ, ತಾಯಿಗೆ ಸಂತೋಷ ಕೊಟ್ಟ ದೇವಕಿಗೆ. ಅಂತ ಕೃಷ್ಣ ನಮಸ್ಕಾರ ಮಾಡಿ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳುತ್ತೆ. ಇದು ಬಹಳ ಮೇಲ್ನೋಟದ ಅರ್ಥ ಮಾತ್ರ. ಇದು ತಮಾಷೆ ಹೇಳ್ಬಿಡೋ ಪ್ರಸಂಗ. ನಾನು ಅಮೇರಿಕನ್ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಆಗ ಭಾಳ ಹಿಂದೆ 15 ವರ್ಷದಿಂದ ಸಿಯಾಕ್ಲಲ್ಲಿ ಶುರು ಮಾಡಿದೆ. ನನಗೆ 2 ತಾಸು ಕ್ಲಾಸ್ ಕೊಟ್ಟರೆ ಸಾಕಾಗಲ್ಲ. ನಮಗೆಲ್ಲ ಕೆಲಸ ಮಾಡಿ ಜಾಸ್ತಿ ಮಾಡಿ ಅಭ್ಯಾಸ. ಖಾಲಿ ಕೂಡೋದೇನಂತೂ ಸಾಯಂಕಾಲ ಭಗವದ್ಗೀತೆ ಕ್ಲಾಸ್ ಮಾಡ್ತಾ ಇದ್ದೆ ಹುಡುಗರಿಗೆ. ಅಲ್ಲಿ IT ಮಂದಿ ಜಾಸ್ತಿ ಇದ್ದಾರೆ ಹುಡುಗರು. ದಿನಕ್ಕೊಂದು ಸಂಧಿ ಅಂತ ಮಾಡಿ 18 ದಿವಸ 18 ಸಂಧಿ ಮಾಡ್ತಾರೆ. 2 ವರ್ಷದಲ್ಲಿ ತುಂಬ ಸಂಖ್ಯೆ ಜಾಸ್ತಿ, 300-400 ಜನ ಯೂನಿವರ್ಸಿಟಿ ಹಾಲ್ ಕೊಟ್ಟು ಇಲ್ಲೇ ಮಾಡ್ಕೊಂಡಿದ್ದಿಲ್ಲ ತನಕ ದಿನ 1 ತಾಸು ಮಾಡಿ ಸಾಯಂಕಾಲ. ಅದು ಯಾರು ಒಂದು ಗೊತ್ತಾಗ್ತಿರ್ಲಿಲ್ಲ. ತುಂಬ ಜನ ಇರೋರು ಅಮೇರಿಕನ್ಸ್ ಇರಬೇಕು, ಜರ್ಮನ್ಸ್ ಇರಬೇಕು, ಥಾಯ್ಸ್, ಕೊರಿಯನ್ಸ್, ಇಂಡಿಯನ್ಸ್ ಎಲ್ಲ ಇರ್ತಾ ಇದ್ರು. ನನಗೆ ಆಶ್ಚರ್ಯ, ಇವ್ರಿಗೆ ಏನು ಅರ್ಥ ಆಗುತ್ತೆ ಅಂತ. ಮುಂದೆ ಹುಡುಗಿ, ಕೊರಿಯನ್ ಹುಡುಗಿ ದಿನ ಕೂತ್ಕೊಂಡು ನೋಟ್ಸ್ ಮಾಡ್ಕೊತಾ ಇದ್ರು. ನನಗೆ ತಡೀಲಾರ ಒಂದ್ಸಲ ಕೇಳಿದೆ ಕ್ಲಾಸ್ ಮುಗಿದ್ಮೇಲೆ, ಅಮ್ಮ ಇಲ್ಲಿ ನೀನು ಭಾರತ ಅಂದ್ರೆ ಗೊತ್ತಿಲ್ಲ, ಹೋಗಿಲ್ಲ,
ಅರ್ಜುನ ಯಾರು ಗೊತ್ತಿಲ್ಲ, ಕೃಷ್ಣ ಯಾರು ಗೊತ್ತಿಲ್ಲ, ಕುರುಕ್ಷೇತ್ರ ಗೊತ್ತಿಲ್ಲ. ನೀನು ಕೂತ್ಕೊಂಡು ಏನೋ ಬರ್ಕೋತೀಯ ಅನ್ನೋದು ನೋಡ್ಸು, ಏನ್ ಇಷ್ಟ ಆಗುತ್ತೆ ನಿನಗೆ ನೋಡಿಗೆ ಅಂತ ಹೇಳಿದ್ರು. ಹಾಗೆ ಬಹಳ ಚಂದ ಉತ್ತರ ಕೊಟ್ಟು. She said, if Arjuna had a problem and Krishna solved it, why should I poke my nose there? ಅವನ ಸಮಸ್ಯೆಗೆ ಪರಿಹಾರ ಹೇಳಿದೆ, ನಾನು ತಲೆ ಹಾಕ್ಬೇಕು. ಆದರೆ if my problem is also Arjuna's problem and Krishna's answer is useful to me, I am interested. ನಿನಗೇನು ಪ್ರಯೋಜನ ಆಯಿತು? ಆಮೇಲೆ ಡೈಲಮಾ ಲೈಕ್ ಅರ್ಜುನ, ಯುದ್ಧ ಮಾಡಲೋ ಬೇಡ ಅಂತ ಒದ್ದಾಡ್ತಾ ಇದ್ದ ಅವನು. ಹಾಗೆ ನನಗೂ MS ಮುಗಿದಿದೆ, ನಾನು ಸಿಯೋಲ್ ವಾಪಸ್ ಹೋಗ್ಲೋ ಇಲ್ಲೇ ಇರಲೋ ರಿಸರ್ಚ್ ಮಾಡಲು ಅಂತ. ನನ್ನ ಪರಿಹಾರ ಸಿಕ್ತು ಒಂದು. ಹೇಗೆ? ನೀವು ಹೇಳಿದ್ರಲ್ಲ, ನಾನೇನು ಮಾಡ್ತಿದ್ದೆ ಅಂದ್ರೆ ಭಗವದ್ಗೀತಾ ಶ್ಲೋಕ ಹಾಗೆ ಹೇಳ್ಬಾರ್ದು, ಅದನ್ನು ಇವತ್ತಿಗೆ ರೆಲೆವೆಂಟ್ ಮಾಡಿ ಹೇಳ್ಬೇಕಾಗ್ತದೆ. ಹೇಳಿದೆ, ಈ ವರ್ಕ್ ಇನ್ ಅವರ್ ಏರಿಯಾ ಆಫ್ ಕಾಂಪಿಟೆನ್ಸ್ ಅಂತ ಹೇಳಿದೆ. ಈಗ ನಾನು ಮೇಸ್ಟರ್ ಆದವರು ಪಾಠ ಮಾಡಬೇಕು, ಚೆನ್ನಾಗಿ ಓದ್ಕೊಂಡು ಹೋಗಿ. ಹೋಟೆಲ್ ಮಾಡ್ತೀನಿ ಅಂದ್ರೆ ಮುಳುಗಿ ಹೋಗ್ತೀನಿ ನಾನು. ಹಾಗೆ ಹೋಟೆಲ್ ಮಾಡೋರು ಪಾಠ ಮಾಡಬೇಕು, ಕಾಮನ್ ಸಾಮಾನ್ಯವಾಗಿ ಕೆಲವು ಎಕ್ಸ್ಪರ್ಟ್ ಇರ್ತಾರೆ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳಿಬೇಕು ಅಂತ ಇರ್ತೀವಿ. ಆಕೆ ಅರ್ಥ ಆಯಿತು ಅಂತ ಹೇಳಿದ ತಕ್ಷಣ ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಐ ವಾಂಟ್ ಟು ಡೂ ರಿಸರ್ಚ್ ಇನ್ ಮೈ ಫೀಲ್ಡ್. ಐ ಡಿಸೈಡೆಡ್ ಟು ಸ್ಟೇ ಹಿಯರ್. ಐ ಗಾಟ್ ಸೊಲ್ಯೂಷನ್ ಫ್ರಮ್ ಭಗವದ್ಗೀತಾ. ಅದ್ರಲ್ಲಿ ಬರುತ್ತೆ ಈ ವಸುದೇವ ಸುತಂ ದೇವ ಅರ್ಥ ಏನು. ಹಾಗಾದ್ರೆ ವಸುದೇವನ ಮಗ ಕೃಷ್ಣ, ದೇವಕಿ ಪರಮಾನಂದಂ. ಸ್ವಲ್ಪ ಆಳವಾಗಿ ತಿಳ್ಕೊಬೇಕಿದೆ ನಾವು. ದೇವಕಿ ಪರಮಾನಂದಂ, ಕೃಷ್ಣ ಪುಣ್ಯವಂತ. ಇಬ್ಬರು ತಾಯಿ ಅಂದ್ರೆ ಅವನಿಗೆ ಹಡೆದ ತಾಯಿ ದೇವಕಿ ಆದರೆ ಬೆಳೆಸಿದ ತಾಯಿ ಯಶೋದೆ. ಯಶೋದೆ ಪುಣ್ಯವಂತೆ, ಮಗು ಆಟ ಆದ್ರೂ ನೋಡಿದ್ದು. ದೇವಕಿ ಏನೂ ನೋಡ್ಲಿಲ್ಲ. ಮಗು ಹುಟ್ಟಿದ ತಕ್ಷಣ ಗಂಡ ಎತ್ಕೊಂಡು ಹೋದ ಯಮುನಾ ನದಿ ಆಚೆಗೆ, ಆ ಗೊಲ್ಲರ ಮನೆಯಲ್ಲಿ ಬಿಟ್ಟು ಬಂದ್ಬಿಟ್ಟ. ನೋಡ್ಲೇ ಇಲ್ಲ ಹಾಗೆ. ಎಲ್ಲಿವರೆಗೂ ಮುಂದೆ ಬಂದು ಕಂಸನ್ನ ಕೊಂದು ಸೆರೆಮನೆ ಬಾಗಿಲು ತೆಗಿತಕ್ಕ ಕೃಷ್ಣ ನೋಡೇ ಇಲ್ಲ. ಕೃಷ್ಣ ಬಂದ 13 ವರ್ಷ ಹುಡುಗ. ಆದ್ರೆ ಆಗಾಗ ಒಂದು ಅಕ್ರೂರ ಹೇಳ್ತಾ ಇದ್ದ, ನಿನ್ ಮಗ ಹೀಗೆ ಮಾಡ್ತಿದ್ದಾನೆ, ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದ. ತುಂಬಾ ಸಂತೋಷ ಆಗ್ತಿತ್ತಂತೆ ದೇವಕಿಗೆ. ಅದಕ್ಕೆ ಶ್ಲೋಕದಲ್ಲಿ ಯಶೋಧ ಪರಮಾನಂದಂ ಅಂದಿಲ್ಲ, ದೇವಕಿ ಪರಮಾನಂದಂ ಅಂದ. ದೂರದಲ್ಲಿದ್ದಂಥ ತಾಯಿಗೆ ಕೂಡ ಸಂತೋಷ ಕೊಟ್ಟಂತ ಕೃಷ್ಣ. ನನಗೆ ಅರ್ಥ ಆಗುತ್ತೆ ಹೇಗೆಂದ್ರೆ, ಒಬ್ಬ ಮನುಷ್ಯ ಬದುಕಿದ್ರೆ ತನ್ನ ಮನೆಗೆ ಒಳ್ಳೆಯವನಾಗಿರ್ಬೇಕು ಮೊದಲು. ಬಹಳ ಜನ ಊರಿಗೆಲ್ಲ ಒಳ್ಳೆಯವರಾಗಿರ್ತಾರೆ, ಮನೆಗೆ ಏನೂ ಪ್ರಯೋಜನ ಇಲ್ಲ. ಆದ್ರೆ ತನ್ನ ಮನೆಗೆ ಒಳ್ಳೆಯವನಾಗಬೇಕು. ಬರೀ ಆ ಮನೆಗೆ ಒಳ್ಳೆಯವನಾದ್ರೂ ಸಾಲದು. ಕಂಸ ಚಾಣೂರ ಮರ್ದನ, ತನ್ನ ಸಮಾಜದಲ್ಲಿ ಯಾರು ಕಂಟಕರಾಗಿದ್ರೋ ಅವ್ರನ್ನ ತೆಗೆದು ಹಾಕಿದ ಕೃಷ್ಣ. ಅದರಿಂದ ಬರೀ ತನ್ನ ಮನೆಯವರಿಗೆ ಒಳ್ಳೇದಾಗಲಿಲ್ಲ, ತಾನು ಬದುಕಿರುವಂಥ ಸಮಾಜಕ್ಕೊಂದು ಏನಾದರೂ ಕಾಣಿಕೆ ಕೊಟ್ಟ. ಅಷ್ಟೇ ಅಲ್ಲ, ಮೂರನೇದೊಂದಿದೆ, ಕೃಷ್ಣಂ ಒಂದೇ ಜಗದ್ಗುರು. ನಾವು ಹೇಗೆ ಮಾಡಬೇಕು ಅಂದರೆ ಮನೆಯವರು ಒಳ್ಳೇದಾಗೋದಲ್ಲದೆ ಸಮಾಜಕ್ಕೆ ಒಳ್ಳೇದು ಮಾಡಿ, ನಾನು ಹೋದ್ಮೇಲೆ ಬರುವಂಥ ಸಮಾಜಕ್ಕೊಂದು ಏನಾದರೂ ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕಾಗುತ್ತೆ. ಇಲ್ಲದೆ ಹೋದರೆ ಅಲ್ಲೊಂದು ಜಿರ್ಲೆ ಸತ್ವೈತು, ಇಲಿ ಸತ್ವೈತು, ನನಗೂ ಅದಕ್ಕೂ ವ್ಯತ್ಯಾಸ ಇದೆಯಾ ಏನಾದರೂ? ಅದಿದ್ದದ್ದೇ ಗೊತ್ತಿಲ್ಲ ನನಗೆ. ಹಾಗೆ ನಾನು ಹಾಗೆ ಆಗ್ಬಿಟ್ರೆ ಏನು ಪ್ರಯೋಜನ? ಎಷ್ಟೋ ವರ್ಷ ಭೂಮಿ ಮೇಲೆ ಇದ್ದೇನೆ, ಹೋದಾಗ ನಾವು ಶಾಶ್ವತರಾಗಿ 1000 ವರ್ಷ ಇರಬೇಕು ಅಂತ ಹೇಳ್ತಾ ಇಲ್ಲ. ಒಂದು 10 ವರ್ಷ ಆದರೂ ಜನ ನೆನೆಸ್ಕೋಬೇಡೇನ್ರಿ, ಒಳ್ಳೆ ಮನುಷ್ಯ ಇದ್ನಪ್ಪ, ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ ಅಂತ ಅನ್ಬೇಕಲ್ಲ. ಹಾಗೆ ಹೆಜ್ಜೆ ಗುರುತು ಮೂಡಿಸದೆ ಹೋದರೆ ಇಷ್ಟು ವರ್ಷ ಬದುಕಿದ್ದು ಏನೂ ಸಾರ್ಥಕ ಆಗಲಿಲ್ಲ. ಅದಕ್ಕೆ ಹೆಜ್ಜೆ ಗುರುತು ಅಂದಾಗ ಇದೆಲ್ಲ ನೆನಪಾಯ್ತು ನನಗೆ. ತುಂಬ ಚೆನ್ನಾಗಿ ಹೆಸರು ಕೊಟ್ಟಿದ್ದೀರಿ, ತುಂಬ ಸಂತೋಷ, ಒಳ್ಳೆ ಹೆಸರು ಕೊಟ್ಟಿದ್ದೀರಿ. ಚಂದ್ರಶೇಖರ್ ಅವರು ಬಹಳ ಒಳ್ಳೆಯವರು ಅಂತ ನಿಮಗೆಲ್ಲ ಗೊತ್ತು, ನನಗೇನು ಜಾಸ್ತಿ ಗೊತ್ತು. ನಾನು ಅವ್ರು ನೋಡ್ತಿರೋದು 2ನೇ ಸಲ. ಹೋಸಲ ಅವ್ರ ಮನೆಗೆ ಹೋಗಿ 1-2 ತಾಸು ಕೂತಿದ್ದೆ, ಇವತ್ತು 2ನೇ ಸಲ ನೋಡ್ತಿರೋದು. ಅವ್ರು ಎಷ್ಟು ಒಳ್ಳೆಯವರು ಅಂದರೆ ಕೆಲವು ಸ್ವಲ್ಪ ತೊಂದರೆ ಆಗುತ್ತೆ, ಬಹಳ ಒಳ್ಳೆಯವರು. ನಾನು ಬರಬೇಕಾದ್ರೆ ಕೇಳಿದೆ, ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ. ನೀವು ಎಷ್ಟೊತ್ತಾದರೂ ಮಾತಾಡ್ರಿ ಅದು. ಈ ಥರ ಬ್ಲ್ಯಾಂಕ್ ಚೆಕ್ ಕೊಡೋರು ಬಹಳ ಅಪರೂಪ. ಅದಕ್ಕೆ ನಾನು ಹೇಳಿದೆ, ಇನ್ನೊಂದ್ಸಲ ಹೀಗೆ ಮಾಡಿ ಬಜೀತಿ ಆಗಿದ್ದೀನಿ. ನಾನು ಸಭಿಕರನ್ನ ಕೇಳಿಬಿಟ್ಟೆ, ಎಷ್ಟೊತ್ತು ಮಾತಾಡ್ಬೇಕು ನಾನು ಅಂತ. ಒಬ್ರು ಎದ್ದು ಅಂತ ಹೇಳಿದ್ರು, ನೀವು ಎಷ್ಟೊತ್ತಾದರೂ ಮಾತಾಡಿ, ನಾವು ಅರ್ಧ ತಾಸಿಗೆ ಹೋಗ್ತೀವಿ ಅಂತ. ಅದು ಆಗಬಾರ್ದಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಾನೇ ತೀರ್ಮಾನ ಮಾಡಿಕೊಂಡದ್ದು 15ರಿಂದ 20 ನಿಮಿಷ ತಾಳ್ಮೆ ಇಟ್ಕೋಬೋದು, ಯಾರಾದರೂ ಅಷ್ಟು ಉಳಿಸ್ಕೋಬೋದು ಅಂದ್ಕೊಂಡಿದ್ದೆ. ಇವತ್ತು ನಾನು ತಲೆಗೆ ಹಾಕ್ಕೊಂಡು ವಿಚಾರ ಏನು ಅಂದರೆ, ಈ ಕವಿ ಮತ್ತು ಕಾವ್ಯ ಎರಡರ ಸಂಬಂಧ ಎಂಥದ್ದು ಅಂದರೆ ತುಂಬ ಆಳವಾದ ಸಂಬಂಧ ಇದೆ, ಪವಿತ್ರವಾದಂಥ ಸಂಬಂಧ. ಅದನ್ನು ನಾನು ಕಾವ್ಯವನ್ನು ಕವಿಯ ಆತ್ಮದ ಅಭಿವ್ಯಕ್ತಿ ಅಂತ ಕರೀತೀನಿ. ನೋಡಿ, ಈ ಕಾವ್ಯ ಬರೆಯೋದಿದೆಯಲ್ಲ, ಇದ್ದಾಗ ತಾಯಿ ಸಾರ ಸರ್ವಸ್ವವನ್ನು ಹೀರ್ಕೊಳ್ಳೋದು. ಹಾಗೆ ತುಂಬ ಹೀರ್ಕೊಂಡು ಅವಧಿ ಮುಗಿದ ಮೇಲೆ ಹುಟ್ಟಿದಂಥ ಮಗು ಆರೋಗ್ಯಪೂರ್ಣವಾಗಿರುತ್ತದೆ, ಚೆನ್ನಾಗಿರುತ್ತೆ ಅಲ್ಲ. ಹಾಗೆ ಸಾಹಿತ್ಯ ಕೃತಿ ಕೂಡ ಒಬ್ಬ ಕವಿಯ ಸರ್ವಸ್ವವನ್ನು ಬಳಸುತ್ತೆ.
ಆ ಕವಿಗಿರುವಂಥ ಭಾವ, ಭಾಷೆ ಮೇಲಿರುವಂಥ ಪ್ರಬುದ್ಧತೆ, ಅದನ್ನು ಬರೆಸುವಂಥ ಕೌಶಲ್ಯ, ಅದರ ಜೊತೆಗೆ ತಾನು ಬರೀತಿರುವಂಥ ಕಾವ್ಯ ಜನರಿಗೆ ಹೇಗೆ ಹುಟ್ಟಿತ್ತು ಅನ್ನೋ ಅರಿವಿರಬೇಕು. ಇವೆಲ್ಲವೂ ಇದ್ದಾಗ ಮಾತ್ರ ಒಂದು ಕಾವ್ಯ ಬಹಳ ದಿವಸ ಉಳಿದಂಥ ಕಾವ್ಯ ಆಗುತ್ತೆ. ಹಾಗೆ ಬರಿಬೇಕಾದ್ರೆ ಕವಿ ಬರೆಯೋದು ಎಲ್ಲಿಂದ ಬರೀತಾನೆ? ತನ್ನ ಅನುಭವಗಳ ಮೂಸೆಯಿಂದಲೇ ಬರೀಬೇಕಲ್ಲ. ತಾನು ಕಂಡದ್ದನ್ನು, ಕೇಳಿದ್ದನ್ನು, ಅನುಭವಿಸಿದ್ದನ್ನೇ ಕಾವ್ಯವಾಗಿ ಬರೀತಾನೆ. ಇದು ಹೇಗಿರುತ್ತೆ ಅಂದರೆ, ತೋಚಿದ್ದೆಲ್ಲ ಬರೆದ್ರೆ ಕಾವ್ಯ ಆಗಲ್ಲ. ಒಳಗಡೆ ಕುದಿಬೇಕಲ್ಲ, ಅದು ಕುದ್ದಿನ ತಡ್ಕೊಳ್ಳೋಕೆ ಆಗಲ್ಲ, ಹೊರಗೆ ಹಾಕಲೇಬೇಕು ಅಂತದ್ದು ಅದು ಮಾತ್ರ ಆಗಲ್ಲ. ಅದಕ್ಕೆ ನಾನು ಸಾಹಿತ್ಯ ಕೃಷಿ ಸೃಷ್ಟಿ ಕೃಷಿ ಕ್ರಿಯೆ ಇದ್ದ ಹಾಗೆ ಅಂತ ಬೇರೆ ಗತಿಯಲ್ಲಿ ಮಾಡಬೇಕು, ಹೊರಗೆ ಬರಬೇಕದು, ಆ ಥರ ಬರಬೇಕು. ದೊಡ್ಡ ದೊಡ್ಡ ಕಾವ್ಯಗಳನ್ನು ಕಂಡಾಗ ನೀವು ಅನಿಸುತ್ತೆ ಎಷ್ಟು ಅನುಭೂತಿ ಇದೆ ಅದರೊಳಗೆ ಅಂತ. ಅನುಭೂತಿ ಬರೋದು ಯಾವಾಗ ಅಂದಾಗ ನನ್ನ ಎಲ್ಲ ಅನುಭವಗಳ ಒಳಗಡೆ ಒದ್ದಾಡಿ ಖುದ್ದು ಹೊರಗೆ ಬರಲೇಬೇಕು ಅಂತ ಬಂದಾಗ ಅದ್ಭುತ ಕಾವ್ಯ ಸೃಷ್ಟಿಯಾಗುತ್ತೆ. ಇಲ್ಲೇ ಹೋದರೆ ಆ ಅನುಭವಗಳ ಮೂಸೆಯಿಂದ ಬರದೇ ಹೋದಾಗ ಅದೊಂದು ಐ ವುಡ್ ಸೇ 6 ತಿಂಗಳಿಗೆ ಹುಟ್ಟಿದಂಥ ಮಗುನೋ ಅಥವಾ ಎಲ್ಲೋ ಅಂಗವಿಕಲವಾದ ಮಗುನೋ ಬುದ್ಧಿಮಾಂದ್ಯ ಮಗು ಆಗಿಬಿಡುತ್ತೆ. ಯಾಕಂದರೆ ಸಾರ ಸರ್ವಸ್ವ ಹೀರ್ಕೊಂಡಿಲ್ಲ. ಒಂದು ಕಾವ್ಯ ಹಾಗೆ ಹೀರ್ಕೋಬೇಕು, ಹಾಗೆ ಹೀರ್ಕೊಂಡು ಬಂದಾಗ ಇನ್ನೊಂದು ಕಾವ್ಯ ಅನ್ನೋದು ಕವಿಯ ಪ್ರತಿಬಿಂಬ ಇದ್ದಾಗ ಅವನೇನು ಕಂಡಿದ್ದಾನೋ ಅದನ್ನೇ ಬರೆದಿದ್ದಾನೆ. ಈಗ ನಾವು ಹೇಳ್ತೀವಿ ಸರ್ ಬಂದಾಗ ಈಗ ನಾವೇನೇ ಬರೆದ್ರು ಕೂಡ ಆಗಲೇ ನನ್ನ ಶಿವಪ್ರಕಾಶ್ ಗೌಡರು, ಜಯಪ್ರಕಾಶ್ ಗೌಡರು ಸ್ಟೇಜ್ ಮೇಲೆ ಹೇಳ್ತಾ ಇದ್ರು, ನಿಮ್ಮ ಅಜ್ಜನ ಬಗ್ಗೆ ಹೇಳಿದ್ದು ಭಾಳ ಇಷ್ಟ ಆಯ್ತು ನನಗೆ ಅಂತ ಹೇಳ್ತಾ ಇದ್ರು. ಆಕೆ ರಕ್ಷಣೆ ಮಾಡಲಿಕ್ಕೆ ಇದ್ದ ಹಾಗೆ ಇದ್ದಂಥ ಒಂದು ಹಳದಿ ಕಪ್ಪು ಬಣ್ಣದ ಹುಲಿ ಕೂತಿದ್ದಂತೆ ಅದರ ಮೇಲೆ ಹುಲಿ ಕಲ್ಮೆ. ಇವ್ರು ಬಂದ ತಕ್ಷಣ ಬಂದರಲ್ಲ ಅಂತ ಬಿಟ್ಟೋಯ್ತು, ಕಲ್ಲಿನ ಸರದೋಯ್ತು. ಅದು ರಾಮ ಏನು ಮಾಡಿದ? ಋಷಿ ಗರ್ಭಾವಚನದ ವಿಶ್ವಾಮಿತ್ರರ ಮಾತಿನಂತೆ ರಾಮನೇರಿದನು ಬಂಡೆಯ, ರಾಮ ಬಂಡೆಯನ್ನೇರಿದ, ಲಾಸ್ಯಮಂ ತೊಡಗಿ ಕುಣಿಯಕ್ಕೆ ಶುರು ಮಾಡಿದ. ಒಯ್ಯನೆ ಚರಣ ಚುಂಬನಕ್ಕೆ ಅವನ ಪಾದ ಮುಟ್ಟಿದ ತಕ್ಷಣ ಕಲ್ಲೇ ತಾಂ ಬೆಣ್ಣೆಯಾಯಿತೇನೆ, ಕಲ್ಲು ಬೆಣ್ಣೆ ಆದ ಹಾಗೆ ಕಂಪಿಸಿದ್ದು ಬಂಡೆ. ಆ ಕಲ್ಲು ಬೆಣ್ಣೆ ಆದಂಗಾಗಿ ಕಂಪಿಸೋಕೆ ಶುರು ಆಯ್ತಂತೆ. ಕವಿ ವರ್ಣನೆ ಇದಪ್ಪ ಕಾವ್ಯ ಅಂದರೆ. ನೆಕ್ಸ್ಟ್ ಮೊಮೆಂಟಲ್ಲಿ ಹೇಗೆ ಹೇಳ್ತಾರೆ, ಆ ಕಲ್ಲು ಹೇಗೆ ಕಂಪಿಸ್ತಾ ಇತ್ತು ಅಂತ. ಇದು ಕವಿ ವರ್ಣನೆ ಅಂತ ನಿಜವಾಗ್ಲೂ ಬರೀ ಕಲ್ಲು ಕಂಪಿಸ್ತು ಅಂತ ಹೇಳೋದು ಕರೆಕ್ಟು. ಅದು ಹೇಗೆ ಕಂಪಿಸ್ತು ಅಂದರೆ, ಪ್ರೇಮ ಸಾಮೀಪ್ಯದಿಂ ಸಾನ್ನಿಧ್ಯದಿಂ ಮತ್ತೆ ಸಂಸರ್ಗದಿಂ ಅಲ್ಲ ನಂಗೊಳ್ಳುವ ಅವಲೆಯೋಳ್ ಗಂಡು ಚಿತ್ರ ಬರಬೇಕು. ಒಬ್ಬ ಹುಡುಗಿ ಮೊದಲನೇ ಸಲ ತನ್ನ ಪ್ರಿಯಕರನ್ನು ಗಂಡನನ್ನು ನೋಡ್ತಾ ಇದ್ದಾರೆ ಮೊದಲನೇ ಸಲ. ಇವತ್ತಿನ ಬಗ್ಗೆ ಹೇಳ್ತಾ ಇಲ್ಲ ನಾನು, ಭಾಳ ಹಿಂದೆ. ಇವತ್ತು ಹಾಗೆಲ್ಲ ಅಂತ ಕೇಳೋದು ಸಲ. ಆಗಿನ ಕಾಲದಲ್ಲಿ ಮೊದಲನೇ ಬಾರಿಗೆ ಗಂಡನನ್ನು ತನ್ನ ಪ್ರಿಯಕರನ್ನು ಕಂಡಾಗ ಸಾಮೀಪ್ಯದಿಂದ ಸಾನ್ನಿಧ್ಯದಿಂದ ಸಂಸರ್ಗದಿಂದ ಸುರೇಶ್ ಸರ್ ಒಂದು ಸ್ವಲ್ಪ ಹಿಂದೆ ಡೌನ್ ಮಾಡಿದ್ನಲ್ಲಪ್ಪ ಇಲ್ಲಿ ನಮ್ಗೆ ಇಲ್ಲಿ ನಿಮ್ಮವ್ರು ಓಡಾಡ್ತಾರೆ. ನಮಗೆ ನಾನು ಹೈಟ್ ಮಾಡ್ತೀನಿ ಅಷ್ಟೇ. ಸರ್ ಮುಂದೆ ಬನ್ನಿ ಸರ್, ಒಂದು ನಿಮಿಷ. ಅವರು ಆ್ಯಂಕರ್ ದೂರ ಕಳಿಸ್ಬಿಟ್ಟು ಮುಂದೆ ಬನ್ನಿ ಸರ್. ಡಾಕ್ಟ್ರು ಮುಂದೆ ಬರೀ ಹೇಳ್ತೀನಿ, ಒಂದು ನಿಮಿಷ. ಇಲ್ಲ ನೀವು ಹೇಳಿ, ನಾನು ನಿಲ್ಸೋವರೆಗೂ ಇರಬೇಕು ನೀವು. ಒಂದು ನಿಮಿಷ ಸರ್, ಖಂಡಿತ ಸರ್. ಸ್ವಲ್ಪ ಮುಂದೆ ಬನ್ನಿ ಸರ್. ಸರ್ ಸುರೇಶ್ ಸರ್ ಹತ್ರ ಬನ್ನಿ ಸರ್. ವೇದಿಕೆಯಲ್ಲಿ ನೀವು ಗಮನಿಸ್ತಿರುವ ಒಂದು ಹಕ್ಕಿ ಫೋಟೋವನ್ನ ಗುರುರಾಜ್ ಕರ್ಜಿಯವರಿಗೆ ಉಡುಗೊರೆಯಾಗಿದೆ. ಸುರೇಶ್ ಸರ್ ಪಕ್ಕ ಬನ್ನಿ ಸರ್. ಇದು ಹಿಮಾಲಯದ ಜಲವೇ ಮೊನಾಲ್ ಅನ್ನುವ ಒಂದು ಪಕ್ಷಿ. ಹೆಸರು ಸೂಚಿಸುವ ತಾರಾ ಮೇಡಮ್ ಒಂದು ಸ್ವಲ್ಪ ಹತ್ರ ಬರ್ಬೇಕು. ತಾರಾ ಮೇಡಮ್ ನಿಮ್ಮೆಲ್ಲರ ಗಮನಕ್ಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹೆಸರು ಸೂಚಿಸುವ ಹಾಗೆ ಪೂರ್ವ ಅಫ್ಘಾನಿಸ್ತಾನದಿಂದ ಪಶ್ಚಿಮ ಚೀನಾದವರೆಗಿನ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 2100 ಮೀಟರ್ ಇಂದ 4500 ಮೀಟರ್ ಎತ್ತರದಲ್ಲಿ ವಾಸಿಸುವ ನವೀನ ಕುಟುಂಬ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಮೂಲಕ ಗೌರವವನ್ನು ಸಮರ್ಪಿಸುತ್ತಾ ಇದು ಸುರೇಶ್ ಸರ್ ಸ್ಟೇಟಸ್ ಸರಿಗೆ ಹಾಕಿ ಕೂದಲು ಒಳಗಡೆ ಹಾಕ್ಬಿಟ್ಟು ಸೆಂಟ್ರ್ ಮಾಡಿ ಕರೆಕ್ಟಾಗಿ. ಹಾಂ ಎಸ್ ಓಕೆ, ಸೆಂಟ್ರ್ ಮಾಡಿ. ಎಸ್ ಓಕೆ. ಹಾಂ ಸುರೇಶ್ ಸರ್ ಬನ್ನಿ, ಈ ಕಡೆ ಬನ್ನಿ ಸರ್ ನೀವು. ಹಾಂ ಎಸ್ ಓಕೆ. ಎಸ್ ಒನ್ ಮೋರ್ ಸರ್. ಒಂದು ಸೆಕೆಂಡ್ ಸರ್.
ಥ್ಯಾಂಕ್ ಯು ಸರ್. ಫೋಟೋನ ತಗೊಂಡ್ರೆ ಹಂಗೆ ಫೋಟೋನ ತಗೊಳ್ಳಿ ಪಕ್ಕದಲ್ಲಿ. ಹಾಂ ಒಂದು ನಿಮಿಷ ಸರ್, ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. ಹಾಂ ಓಕೆ. ಹಾಂ ಸರ್ ಮುಂದೆ ಬನ್ನಿ. ಡಾಕ್ಟ್ರೇ ಬನ್ನಿ ಸರ್, ಬನ್ನಿ ಸರ್. ಹಾಂ ಎಸ್ ಸರ್, ಸ್ಮೈಲ್ ಸರ್. ಓಕೆ ಸ್ಮೈಲ್ ಪ್ಲೇಸ್. ಒನ್ ಮೋರ್. ಆಗಿರ್ಲಿ ಅಣ್ಣ, ಆಗಿರಿ ಸರ್. ತಗೊಳ್ಳಿದ್ದನ್ನ ಸರ್ ಆಗಿರಿ ಸರ್, ಯಾರು ಚೇಂಜ್ ಆಗಿಬಿಡಿ. ಆಗಿರಿ ಸರ್, 1 ಸೆಕೆಂಡ್ ಆಗಿರಿ ಸರ್. ಆಗಿರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಹಾಂ ಓಕೆ ರೆಡಿ ಸರ್. ಒನ್ ಮೋರ್ ಸರ್. ಎಸ್ ಓಕೆ ಎಸ್ ಸರ್. ಕೈಯಿಂದ